ಇದು ಬಂದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಪಕ್ಕದಲ್ಲಿರುವಂತ ಜಾಗನ ನನ್ನ ತಮ್ಮಂದ್ರು ಇವತ್ತು ಫ್ರೀ ಆಗಿದ್ರು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ರು. ಮಧ್ಯಾಹ್ನದ ಊಟಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಜೊತೆ ಪನ್ನೀರ್ ಟಿಕ್ಕಾ ಮಸಾಲ ಮಾಡೋಣ ಅಂತ ಅನ್ಕೊಂಡೆ. ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಅಷ್ಟು ಮೊಸರು, ಅಷ್ಟು ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ಹಣ್ಣಿನ ರಸ, ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಪನ್ನೀರ್, ಕ್ಯಾಪ್ಸಿಕಮ್, ಈರುಳ್ಳಿನ ಹಾಕಿ ನಂತರ ಸಾಸಿವೆ ಎಣ್ಣೆ ಹಾಗೆ ಕಸ್ತೂರಿ ಮೇಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಎತ್ತಿಡ್ಬೇಕು. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಟ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮನೇಲಿರುವಂತ ತವಗಳು ಯೂಸ್ ಮಾಡಿ ಈ ರೀತಿ ಕಪ್ಪಾಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ಹೋಮ್ ನೋವೋ ಎಸೆನ್ಷಿಯಲ್ ಅವ್ರ ಕಡೆಯಿಂದ ಕ್ಲೀನರ್ ನ ತರಿಸಿದ್ದೆ. ಮೊದಲೊಂದು 30 ಸೆಕೆಂಡ್ಸ್ ಅಷ್ಟು ಹಂಚನ ಬಿಸಿ ಮಾಡ್ಕೊಂಡು ನಂತರ ತವ ಸ್ಪ್ರೇನ ಸ್ಪ್ರೇ ಮಾಡಿ 2 ಕಡೆ ಚೆನ್ನಾಗಿ ನಿಮಿಷ ಸ್ಕ್ರಬ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಡಿಫ್ರೆನ್ಸ್ ನಿಮ್ ಕಣ್ ಮುಂದೆನೆ ಕಾಣಿಸ್ತಾ ಇದೆ. ಇರುವಂತ ತವ ಮತ್ತೆ ಕಡೆ ಮೇಲೆ ಅಡುಗೆ ಮಾಡೋದ್ರಿಂದ ಸಿವಿಯರ್ ಹೆಲ್ತ್ ಇಶ್ಯೂಸ್ ಆಗುವಂತ ಸಾಧ್ಯತೆನೂ ಇರುತ್ತೆ. ಏನಾದ್ರೂ ಈ ತವ ಕ್ಲೀನರ್ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ಅಥವಾ ಇವ್ರ ಪೇಜ್ ನ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಕಡೆ ಪನ್ನೀರ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಒಂದು ಪ್ಯಾನಿಗೆ ಮಾಡಿಟ್ಕೊಂಡಿರೋ ಮಿಶ್ರಣನ ಎಲ್ಲ ಸೇರಿಸ್ಬಿಟ್ಟು ಪನ್ನೀರ್ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಕಡೆ ಟೊಮ್ಯಾಟೊ ಪ್ಯೂರಿನೂ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ನೀರ್ನ ಸೇರಿಸಿ ನಂತರ ಮಾಡಿಟ್ಕೊಂಡಿರೋ ಪನ್ನೀರ್ನ ಸೇರಿಸಿ ಕೊನೆಯಲ್ಲಿ ಸ್ವಲ್ಪ ಉಪ್ಪು, ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಸ್ಕೊಂಡ್ರೆ ಮುಗೀತು. ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಗ್ಬಿಡುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ.